ಮೈ ಮೇಲೆ ಗಾಡಿ ಹತ್ಬಿಡ್ತು ಅನ್ಕೊಬಿಟ್ಟಲ್ಲೋ. ಏ ಅಲ್ಲೋಡ್ರ ಬಾಲು ಹೊಡೆದ ಲೆಕ್ಕಿ ಚಾನ್ಸ್. ಎಲ್ಲ ಆ ಕಡೆ ತಿರ್ಕೊಂಡ್ಬಿಟ್ರ. ಯಾಕೆಂದ್ರೆ ಆ ಹುಡುಗಿನ ನಮಗ್ ಪರಿಚಯ ಮಾಡಿಸಿ ನಮ್ ಗೋಲ್ಡನ್ ಟೈಮ್ ನಾವು ಐರನ್ ಟೈಮ್ ಮಾಡಕ್ ಬಿಡ್ತಾನೆ. ರೈಟ್ ಅಬೌಟ್ ಅವರೆಲ್ಲ ಯಾರು ನಮ್ ಕಡೆನೆ ನೋಡ್ತಿದ್ದಾರೆ. ರೋಡ್ ಲೋಫರ್ಗಳು ಹಲೋ. ಇವರೆಲ್ಲ ಸ್ಟ್ರೀಟ್ ಡಾಗ್ಸ್. ಬರೋರ್ನ ನೋಡಿ ಬೊಗಳದೇ ಅವ್ರ ಕೆಲಸ. ಸ್ಟೇಟ್ಸ್ ಅಲ್ಲಿ ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇದ್ದಾರಾ? ಶ್ರೀರಾಮ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ನನ್ ಕ್ಲಾಸ್ಮೇಟ್. ವೆರಿ ನೈಸ್ ಗೈ. ಓದೋದ್ರಲ್ಲಿ ಯಾವಾಗ್ಲೂ ನನ್ ಕಾಂಪೀಟ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಅಂದ್ರೆ ನನಗಂತೂ ತುಂಬಾ ಇಷ್ಟ. ನೋ ನನಗಿರೋ ಒಬ್ಬ ಬೆಸ್ಟ್ ಫ್ರೆಂಡ್. ಹಲೋ, ವಿ ಆರ್ ಆಲ್ ಬಾಲು ಫ್ರೆಂಡ್ಸ್. ಬಾಲು ನಿಮ್ ಫ್ರೆಂಡ್ಸಾ? Yes, I am Miss Mondia Kitty, MBBS. ಕ್ಷಮಿಸಿ, MBBS ಅಂತಂದ್ರೆ ಮನೆ ಬಿಟ್ಟು ಬೀದ್ ಬೀದಿ ಸುತ್ತವನು ಅಂತ. ಐ ಆಮ್ ಟೆಂಡೂಲ್ಕರ್, ಕೃಷ್ಣ ಟೆಂಡೂಲ್ಕರ್. ಹಂಗಾಗ್ಬೇಕು ಅಂತ ಒಂದು 150 ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿ ಒಂದು 300 ಕ್ಯಾಚ್ ಬಿಟ್ಟಿದ್ದಾರೆ. ಇವ್ರಿಗೆ ಇನ್ನೂ ಯಾಕೆ ಬೆನ್ನೋ ಬರ್ಲಿಲ್ಲ ಅಂತ ಕ್ರಿಕೆಟ್ ಬೋರ್ಡ್ ನವರು ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಬಿಟ್ರ. ಬೈ ದ ಬೈ, ಐ ಆಮ್ ಸೋಮು ಜಾಕ್ಸನ್. ಆರ್ ಯು ಗಿಟಾರಿಸ್ಟ್? ನೋ ಬಟಾರಿಸ್ಟ್. ಏನಿಲ್ಲ, ಇವ್ರಪ್ಪ ಎಲ್ಲಿಂದ ಒಂದು ಗಿಟಾರ್ ಹೊಡ್ಕೊಂಡ್ ಬಂದಿರ್ತಾನೆ. ದೇವ್ಕೊಂಡ್ ಬಂದಿರ್ತಾನೆ. ದೇವ್ಕೊಂಡ್ ಬಂದಿರ್ತಾನೆ. ಇವ್ನ ಅದನ್ನ ತಗೊಂಬಂದು ಹೆಂಗೆಂಗೋ ಬಾರ್ಸಿ ನಮ್ ಜೀವ ತಿಂತಾನ್ರಿ. ಐ ಆಮ್ ಮಂಜುಲಿ, ಬ್ರದರ್ ಆಫ್ ಬ್ರೂಸ್ಲೆ. ಹಂಗಾಗಬೇಕು ಅಂತ ಹೊರಟು ಆವರಣಿ ಸಾಮ್ರಾಣಿ ಎಲ್ಲ ತಿಂದು ಇಜ್ಜಲ ಬಿಟ್ಟಿದ್ದಾನೆ. ಇವ್ರು ಭದ್ರಾವತಿ ಗೋಲ್ಡ್. ಭದ್ರಾವತಿ ಗೋಲ್ಡ್ ಅಂದ್ರೆ ಅಮಾವಾಸ್ಯಲ್ಲಿ ಹುಟ್ಟದವನು ಅಂತ. ಹುಣ್ಣಿ ಮೇಲೆ ಮಾತ್ರ ಕಾಣ್ತಾನೆ. ಯು ಸಿ, ನನ್ನನ್ನು ಅಷ್ಟೊಂದು ಕೇರ್ಲೆಸ್ ಫಿಗರ್ ಅನ್ಕೊಂಡ್ಬಿಡ್ಬೇಡಿ. ನನ್ನನ್ನು ಒಂದು ಸೂಪರ್ ಫಿಗರ್ ಲವ್ ಮಾಡ್ತಾ ಇದ್ದೆ. ಅನು, ಬೇಗ ಬಾ, ಹೋಗೋಣ, ಟೈಮ್ ಆಯ್ತು. ಕಮ್ ಫಾಸ್ಟ್. ಓಕೆ ಬಾಲು, ಆಮೇಲೆ ಮೀಟ್ ಮಾಡೋಣ. ಸಿ ಯು. ಬಾಯ್. ಏನ ನಮ್ಮನ್ ಸ್ಟ್ರೀಟ್ ಡಾಗ್ಸ್ ಉಂಟೇನೋ. ಬಿಡ್ರ, ಇವನೇನೇ ಅನ್ಕೊಂಡ್ರು ನಾವ್ ಆಗ್ಬಿಡ್ತೀವಾ. ಓಕೆ, ಸಾರಿ ಕಣ್ರ. ಅನು ನನ್ನ ಪ್ರೀತಿ ಮಾಡ್ತಾಳೆ ಇಲ್ವ ಅಂತ ಕನ್ಫರ್ಮ್ ಆಗೋವರೆಗೂ ನಾನು ಅವಳಿಗೆ ಬರೀ ಫ್ರೆಂಡ್ ಅಷ್ಟೇ. ಈಗ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನೀವು ಬರೀ ಫ್ರೆಂಡ್ಸೇ. ನನಗೂ ನಿಮ್ಗೇನು ವ್ಯತ್ಯಾಸ ಇರಲ್ಲ ಅಂತ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ. ನಮ್ಮನ್ನ ಸೆಂಟಿಮೆಂಟ್ ಆಗಿ ಪಟಾಯಿಸ್ಬಿಟ್ನಲ್ಲ. ಈಗ ಈ ಪಾನ್ ಒಳಗೋಗುತ್ತೆ ನೋಡಿ. ಈಗ ಹೊಡಿಯಮ್ಮ, ಅದ್ಯಾಗ ಹೊಡಿತೀಯ ನೋಡೋಣ. ಇದನ್ನು ಹೊಡಿಯಲ್ಲ ಅಂದ್ರೆ ಇನ್ನೇನು ಹೊಡಿತೀಯ ನೀನು? ಕೊಡಿಲಿ, ನೀನ್ ಹೊಡಿ ನೋಡೋಣ. ನೋಡು. ಅಯ್ಯಯ್ಯೋ, ಅಯ್ಯೋ, ಎಲ್ ಬೋರ್ಡ್ ಕಣೆ ನೀನು. ತಗೋ. ಓಹೋ, ಕೊನೆಗೂ ಹೊಡೆದ್ಬಿಟ್ಟೆ. ರೆಡ್ ಏನೋ ಹೊಡೆದಿ, ಈಗ ಫಾಲೋ ಹಾಕು ನೋಡೋಣ. ಏನೋ ಫಾಲೋ ಹಾಕದ? ಈಗ ಹಾಕ್ತೀನಿ ನೋಡು. ಎಲ್ಲ ಬರೀ ಮೋಸ ಕಣೆ ನಿಂದು. ನಿನ್ನ ಅಣ್ಣ ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ? ಒಳ್ಳೆ ಕೋತಿ ತರ. ನಿನ್ನ ಕೋತಿ ತರ ಮಾಡ್ತೀನಿ ತಡಿ. ಏಯ್ ನಿಂತ್ಕೋ, ಅಲ್ಲೇ ನಿಂತ್ಕೋ, ಬೇಡ ಇಲ್ಲಿ ಕೇಳು. ನಮ್ಮ ನಿಂತ್ಕೋ. ಬೇಡ. ಏನ್ ಬಾಲು ಇದೆಲ್ಲ? ಅದು ಅದು ಈ ಕೋತಿ ಇವಳು ಮಾಡಿದ್ದು. ಏನ್ ನಗು? ಯಾರಣ್ಣ? ಚೆನ್ನಾಗಿದೆಯಮ್ಮ. ಚೆನ್ನಾಗಿದ್ದೀನಿ. ನೋಡಿದ್ರೇನೋ, ಫಾರಿನ್ ನಲ್ಲಿ ಬೆಳೆದ ಹುಡುಗಿ, ಎಷ್ಟು ಮರ್ಯಾದೆ. ನೀವು ಇದ್ದೀರಾ? ಏನ್ ಮುದ್ಕ ಬಾಲ ಬೀಸ್ತಾವನೆ. ನಾನು ಹೋಗ್ಲಿ, ಇವನಿಗೆ ಮಾಡೋಣ. ಎಷ್ಟೊತ್ತಾಯ್ತಮ್ಮ ಬಂದು? ನಮಸ್ಕಾರಮ್ಮ. ನಮಸ್ಕಾರ. ತಾತ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಯಾರಿ ಮಗು? ತುಂಬಾ ಮುದ್ದಾಗಿದೆ. ನಾನ್ ಹೇಳ್ತೀನಿ. ಇದು ನಮ್ ದೊಡ್ಡಣ್ಣನ್ ಫೋಟೋ. ಮುಂಬೈಲಿದ್ದಾನೆ. ಚಿಕ್ಕವನಾಗಿದ್ದಾಗ ನಾನು ಹೀಗೆ ಇದ್ದೆ. ಹೌದೌದು, ಈಗ ಆಗಿದ್ದಾನೆ. ಅಮ್ಮ,
ಚಿಕ್ಕ ವಯಸ್ಸಲ್ಲಿ ನನ್ಗೆ ಈ ತರ ಫೋಟೋ ತೆಗೆದಿದ್ರೆ ಅವಳಿಗೆ ಅದನ್ನ ತೋರಿಸ್ತಿಲ್ಲ. ಅದಕ್ಕೇನೋ ನಾಳೆನೆ ಒಂದ್ ಫೋಟೋ ತೆಗ್ಸಿದ್ರೆ ಆಯ್ತು. ನಿಮ್ ತರ ಹೀಗ್ ನಗ್ನಗ್ತಾ ನಾನು ಯಾವತ್ತೂ ಟೈಮ್ ಕಳ್ದಿಲ್ಲ ಬಾಲು. ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ನನ್ಗೆ ಯಾರು ಇಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊತಿದ್ದಾಗ ತಾತ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಹೌದು, ಪ್ರಿಯಾ ಹಾಸ್ಟೆಲ್ ಅಲ್ಲಿ ಯಾಕಿದ್ದಾಳೆ? ಫ್ರೀಯಾಗಿ ಮೆಡಿಕಲ್ ಸೀಟ್ ಸಿಕ್ಕಿದ್ಮೇಲೆ ನನ್ನ ಜೊತೆ ಇದ್ರೆ ಅವಳ ಎಜುಕೇಶನ್ ಹಾಳಾಗುತ್ತೆ ಅಂತೇಳಿ ನಮ್ಮ ಹಾಸ್ಟೆಲ್ ಸೇರ್ಸಿದ್ರು. ನಮ್ಮ ದೊಡ್ಡಪ್ಪನ್ ಬಿಟ್ರೆ ಬೇರೆ ಯಾರು ನಮ್ಮ ಅಪ್ಪನ ಮಾತಿಗೆ ಎದುರಾಡೋದಿಲ್ಲ. ನಾನಿಬ್ರು ಬ್ರದರ್ಸ್ ಒಳ್ಳೆ ಗ್ರಾಜ್ಯುಯೇಟ್ಸ್, ಒಳ್ಳೆ ಕೆಲಸದಲ್ಲಿದ್ದಾರೆ. ನಾನು ಮಾತ್ರ ಯಾಕೆ ನೀವ್ ಓದ್ಲಿಲ್ವಾ? ಆಗೋ ಈಗೋ ಕಷ್ಟಪಟ್ಟು ಡಿಗ್ರಿ ಮುಗಿಸ್ದೆ. ಆಮೇಲೆ ಇದ್ದೇ ಇದೆಯಲ್ಲ ಜಾಬ್ ಹಂಟಿಂಗ್. ಸ್ವಲ್ಪ ಚೆನ್ನಾಗಿ ಓದಿದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ಬೋದಾಗಿತ್ತು. ಏನ್ ಮಾಡೋದು, ಓದಿನ ಮೇಲೆ ಇಂಟ್ರೆಸ್ಟೇ ಬರಲಿಲ್ಲ. ಓದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಹೋದ್ರೆ ಏನಾಯ್ತು? ಪ್ರತಿ ಮನುಷ್ಯನಲ್ಲೂ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಯು ಶುಡ್ ಡಿಸ್ಕವರ್ ಇಟ್. ನಮ್ ಜೀವನದ ಗುರಿ ಏನು ಅಂತ ನಾವೇ ತಿಳ್ಕೋಬೇಕು. ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ. ಯಾಕಣ್ಣ ತುಂಬಾ ಡಲ್ ಆಗಿದ್ಯಾ? ಯಾರಾದ್ರೂ ಬೈದ್ರಾ? ಮನಸ್ಸೇ ಸರಿ ಇಲ್ಲ ಕಣೆ. ಯಾಕೆ, ಏನಾಯ್ತು? ಸೊ ಆ ಹುಡ್ಗಿ ನೋಡ್ದಾಗಿಂದ ಲವ್ ಫೀವರ್ ಅನ್ನು. ನೋಡಿದ ತಕ್ಷಣ ಲವ್. ಅದ್ ಹೇಗ್ ಸಾಧ್ಯ ಅಣ್ಣ? ನಾನ್ ಫ್ರಾಂಕ್ ಆಗಿ ಹೇಳ, ಈಗ ನಿನ್ ಮನಸ್ಸಿನಲ್ಲಿರೋದು ಕೇವಲ ಆಕರ್ಷಣೆ, ಜಸ್ಟ್ ಅಟ್ರಾಕ್ಷನ್. ನಿನಗ್ ನೀನೆ ಏನೇನೋ ಕಲ್ಪಿಸ್ಕೊತಿದ್ಯಾ ಅಷ್ಟೇ. ಆಕರ್ಷಣೆ, ಹ್ಮ್ ಜಸ್ಟ್ ಅಟ್ರಾಕ್ಷನ್. ಹ್ಮ್ ನಡಿ ಹೋಗೋಣ. ಅಣ್ಣ ಎಲ್ಲಿ ಹೋಗ್ತಾ ಇದ್ಯಾ? ಕೂತ್ಕೋ. ಅವಳು ನೋಡ್ತಿದ್ರೆ ಏನ್ ಮಾತಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಒಂದು ಗೊತ್ತಾಗೋದಿಲ್ಲ. ಯಾರೋ ಯಾರೋ ಇಲ್ಲಿ ಇದ್ದಾರೆ ಅನ್ಸುತ್ತೆ. ನೀನೇನೋ ಆಕರ್ಷಣೆ ಅಂತಿದ್ಯಾ, ಫ್ರೆಂಡ್ಸ್ನ ಲವ್ ಅಂತಿದ್ದಾರೆ. ಒಟ್ನಲ್ಲಿ ಅವಳು ನೋಡ್ತಿದ್ರೆ ನಾನು ಪ್ರಾಣ ಬಿಟ್ಟು ಬಿಡ್ಬೇಕು ಅನ್ಸುತ್ತೆ. ಈಗೇನ್ ಮಾಡ್ಬೇಕು ಹೇಳು? ಅಣ್ಣ ಇದನ್ನೆಲ್ಲ ಹೇಳ್ಕೊಳ್ಳೋದಿಕ್ಕೆ ನನಗೆ ನಿನ್ ಬಿಟ್ರೆ ಯಾರಿದ್ದಾರೆ ಹೇಳು? ಅಣ್ಣ ಇಲ್ಲಿ ನೋಡು, ನೀ ನನ್ನ ಹತ್ರ ಹೇಳಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ಬೇಡ. ಹೌದು, ಆ ಹುಡುಗಿ ಹೆಸರೇನು? ಗೊತ್ತಿಲ್ಲ. ಓಕೆ, ಆ ಅಂದವಾದ ಹುಡುಗಿನೇ ನಮ್ಮತ್ಗೆ, ಸರಿನಾ? ಅಣ್ಣ, ಅದಕ್ಕಿಂತ ಮುಖ್ಯವಾದ ವಿಷಯ, ನೀನ್ ಹೇಳೋದನ್ನ ನೋಡಿದ್ರೆ ನೀನ್ ಹಿಂದೆ ಕೂತಿರೋ ಹುಡುಗಿನೇ ಅವಳು ಅನ್ಸುತ್ತೆ. ತಿರ್ಬೇಡ, ಮೆತ್ಗೆ ಮೆತ್ಗೆ. ಎಲ್ಲಿಗಣ? ಅದು ಇಷ್ಟ ಹೊತ್ನಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ಹೇಳು? ನಾಳೆ ಬೆಳಗ್ಗೆ ಕೃಷ್ಣನ್ ಮದುವೆ. ಅದಕ್ಕೀಗೇನು? ಮದುವೆಗೆ ಮದುವೆ ಏನ್ ಬೇಡವಾ? ಅಂದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡ್ತೀಯಾ? ಎಕ್ಸಾಕ್ಟ್ಲಿ. ಆ ಹುಡುಗಿನೂ ರೆಡಿನಾ? ಅಣ್ಣ ಪ್ಲೀಸ್ ಬೇಡ ಕಣೋ, ತುಂಬಾ ಡೇಂಜರ್ ಇದೆ ಅನ್ಸುತ್ತೆ. ಆಮೇಲೆ ನಿಂಗೇನಾದ್ರೂ ಆದ್ರೆ? ಪ್ರಿಯಾ, ನೀನ್ ಒಳಗೋಗು. ಅಣ್ಣ ಪ್ಲೀಸ್, ನೀನ್ ಒಳಗೋಗು. ನನ್ ಮಾತ್ ಕೇಳೋ. ಏನದು? ಛೇ, ದೊಡ್ಡಪ್ಪ ನೋಡ್ಬಿಟ್ರು. ಬನ್ನಿ ದೊಡ್ಡಪ್ಪ ಬನ್ನಿ ಇರಿ ಬರ್ತೀನಿ. ಅಂತ ಸಿಕ್ಬಿದ್ಯಾ? ಲೋ, ಎಲ್ಲೋಗ್ತಾ ಇದ್ಯೋ? ಹತ್ರ ಬಾ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಷಯ. ಮೊದ್ಲು ಅಕ್ಕೋತಿನ ಒಳಗ್ ಕಳ್ಸು. ನೋಡಮ್ಮ, ಒಳಗಡೆ ಹೋಗು. ದೊಡ್ಡಪ್ಪ ಅವ್ನು ಎಲ್ಲಿ ಹೋಗ್ತಿದ್ದಾನ ಗೊತ್ತಾ? ಹೋಗಮ್ಮ. ಹೇಳು. ಯಾರಿಗೂ ಹೇಳಲ್ಲ ತಾನೆ? ಇಲ್ಲ. ನಿನ್ ಪೆಟ್ಟಿಗೆಯಿಂದ 2,000 ರೂಪಾಯಿ ಹೊಡೆದ್ಬಿಟ್ಟೆ. 2,000 ರೂಪಾಯಿ? ಸಮಥಿಂಗ್ ರಾಂಗ್ ವಿತ್ ದಿಸ್ ಬಾಲು. ಇದೇನೋ ಇಷ್ಟು ಬೇಗ ಹೊರಡ್ತಿದ್ಯಾ? ಅವಳೊಬ್ಬಳಿಗೆ ಮಕ್ಕಳು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ, ಜೊತೆಗೆ ಪ್ರಿಯಾ ಮದುವೆಗೆ ಬೇರೆ ರಜೆ ಹಾಕ್ಬೇಕಲ್ವಾ? ಇದೆಲ್ಲ ಯಾಕಮ್ಮ ಅಲ್ಲಿ ಸಿಗಲ್ವಾ? ನೀ ಸುಮ್ನೆ ಇರ. ಅಣ್ಣ, ನಾನು ನಿನ್ ಜೊತೆ ಬಾಂಬೆಗೆ ಬರ್ತೀನಿ. ಯಾಕೋ, ಇಲ್ಲಿ ನಿನಗೇನ್ ಕಮ್ಮಿ ಆಗಿದೆ ಅಂತ? ಇಲ್ಲಮ್ಮ, ನಾನು ಹೋಗ್ತೀನಿ. ಅಲ್ಲೇನಾದ್ರೂ ಕೆಲಸ ಹುಡುಕ್ತೀನಿ. ಕರ್ಕೊಂಡು ಹೋಗು, ಅಲ್ಲಾದ್ರೂ ಉದ್ಧಾರ ಆಗ್ಲಿ. ಅಯ್ಯೋ, ಅವನು ಓದಿರೋ ಓದಿಗೆ ಇಲ್ಲೇ ಕೆಲಸ ಸಿಗಲ್ಲ, ಇನ್ನು ಬಾಂಬೆಲ್ ಸಿಗುತ್ತಾ? ಅಲ್ಲಿ ಹೋದ್ಮೇಲೆ ಅಲ್ಲಿ ಬೋರ್ ಆಗತ್ತೆ, ಮತ್ತೆ ಬೆಂಗಳೂರು ಅಂತ ಅನ್ಬಾರ್ದು, ಆಯ್ತಾ? ಇಲ್ಲಿದ್ರೆ ಕಷ್ಟ ನಷ್ಟ ಏನು ಅಂತ ಗೊತ್ತಾಗಲ್ಲ. ಕರ್ಕೊಂಡು ಹೋಗು. ದೂರದಲ್ಲಿದ್ರೆ ಜೀವನ ಏನು ಅಂತ ಗೊತ್ತಾಗುತ್ತೆ.
ಬಾಂಬೆಗೆ ಹೋಗ್ತಿದ್ದೀರಂತೆ? ಪ್ರಿಯಾ ಫೋನಲ್ಲಿ ಹೇಳಿದ್ಲು. ಏನಷ್ಟು ಸಡನ್ ಆಗಿ? ಇಲ್ಲಿದ್ರೆ ಡೈಲಿ ಅಪ್ಪನ ಕೈಲಿ ಬೈಸ್ಕೊಳ್ಳೋದೇ ಆಗೋಯ್ತು. ಅದಕ್ಕೆ ಅಲ್ಲೋಗಿ ಸೆಟ್ಲ್ ಆಗ್ಬಿಡೋಣಂತ. ಅದಿರ್ಲಿ, ಮದುವೆ ಅಂತೆ. ನೀವು ಮನೆಗ್ ಬಂದಿದ್ದು ತಾತ ತಿಳಿಸಿದ್ರು. ಐ ಆಮ್ ಸಾರಿ ಬಾಲು, ಐ ಹ್ಯಾಡ್ ಗಾನ್ ಔಟ್. ಹಾ, ಶ್ರೀರಾಮ್ ನೋಡಿದ್ರಾ? ಹೇಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ. ಕರೆಕ್ಟ್. ಶ್ರೀರಾಮ್ ಹೋದ್ಸಲ ಇಂಡಿಯಾಗ್ ಬಂದಾಗ್ಲೇ ನಮ್ ತಾತನ್ ಮೀಟ್ ಮಾಡಿ ಮಾತಾಡು ಅಂದೆ. ಪಾಪ ಆಗ್ಲೇ ಮನ್ಸ್ ಕೊಟ್ಬಿಟ್ಟಿದೀನಿ ಅಂತ ಚಡ್ಪಡಿಸ್ತಾ ಇದ್ರು. ಆದ್ರೆ ಮೊದಲು ತಾತ ಒಪ್ಕೊಳ್ಳೇ ಇಲ್ಲ. ಆಮೇಲೆ ನಾನ್ ಗಲಾಟೆ ಮಾಡಿ ತಾತನ ಒಪ್ಪಿಸ್ದೆ. ಲಕ್ಷ್ಮಿ ತುಂಬಾ ಅದೃಷ್ಟವಂತೆ ಅಲ್ಲ? ಲಕ್ಷ್ಮೀನಾ? ಹಾ, ಶ್ರೀರಾಮ್ನ ಮದುವೆ ಮಾಡ್ಕೊಳ್ತಿರೋದು ಅವಳೇ ತಾನೇ? ಲಕ್ಷ್ಮಿ? ಲಕ್ಷ್ಮಿ ಗೊತ್ತಿಲ್ವಾ ನಿಮ್ಗೆ? ಮೈ ಕಸಿನ್ ಸಿಸ್ಟರ್. ಎಕ್ಸ್ಕ್ಯೂಸ್ ಮೀ, 1 minute. ಹಲೋ, ಟ್ರೈನಿಗೆ ಟೈಮ್ ಆಯ್ತಾ? ಒನ್ ಮೋರ್ ಮಿನಿಟ್. ನಾನು ಬಾಂಬೆಗೆ ಬರಲ್ಲ. ಯಾಕೆ? ಇಲ್ಲೇ ಇದ್ದು ಕೆಲಸ ಹುಡ್ಕೋಣ ಅಂತ. ನಾನು ಬುದ್ಧಿ ಹೊಡ್ಕೋಬೇಕು. ಟ್ರೈನ್ ಟಿಕೆಟ್ ಬೇರೆ ವೇಸ್ಟ್. ಇವಳ ಹೆಸರು ನಾನು ನಿಮ್ಮ ಅತ್ತಿಗೆ ಎಲ್ಲ ಹೇಳಿದಾಳೆ. ಓವರ್ ಸ್ಪೀಡ್ ಇಸ್ ಡೇಂಜರಸ್ ಕಣೋ, ಹುಷಾರಾಗಿರು. ಹಲೋ, ಹಾಯ್. ಐ ಆಮ್ ಉಮೇಶ್, ಬಾಲೂಸ್ elder brother. We will meet again, okay? ಓಕೆ. ಬರ್ತೀನಿ. ಅಣ್ಣ, ಏನು ಅದು ಹೇಳ? ಖರ್ಚಿಗೆ ದುಡ್ಡಿಲ್ಲ. ಅಮ್ಮನ ಹತ್ರ 2,000 ಕೊಟ್ಬಿಟ್ಟು ಹೋಗು. ಆಯ್ತು. ನಿಮ್ ದೊಡ್ಡಣ್ಣನ? ಹೌದು. ಬಾಲು, ಬಾಂಬೆಗೆ ಹೋದ್ ಕೂಡ್ಲೆ ಫೋನ್ ಮಾಡಿ. ನಾನು ಬಾಂಬೆಗೆ ಹೋಗ್ತಿಲ್ಲ. ಯಾಕೆ? ಅಣ್ಣ ಇಲ್ಲೇ ಏನೋ ಸಾಧ್ಸು ಅಂದ, ಅದಕ್ಕೆ. ಅದಕ್ ನೀವೇನಂದ್ರಿ? ಅಣ್ಣ ಹೇಳಿದ್ ಕರೆಕ್ಟ್ ತಾನೆ? ಹ್ಞೂ ಅಂದೆ. ಬಾಲು, ನೀವಿನ್ನು ಚಿಕ್ಕ ಹುಡುಗನ, ಸೆಕೆಂಡ್ಗೊಂದು ಮಾತಾಡ್ತೀರಾ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಫ್ಯೂಚರ್. ಹೌದು, ನಿಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಯಾರು ಕಾಣ್ತಿಲ್ಲ? ಇವತ್ತು ಸ್ಯಾಟರ್ಡೆ ಅಲ್ವಾ, ಫ್ರೆಂಡ್ಸ್ ಎಲ್ಲ ಡಿಸ್ಕೋಗೆ ಹೋಗಿರ್ತಾರೆ. ಮತ್ತೆ ನೀವ್ ಹೋಗ್ಲಿಲ್ವಾ? ನಿಮಗ್ ಗೊತ್ತಿಲ್ವಾ? ಡಿಸ್ಕೋಗೆ ಹೋಗ್ಬೇಕಾದ್ರೆ ಹುಡುಗಿ ಜೊತೆಲಿ ಇರ್ಬೇಕು. ನನಗೆ ಯಾವ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಹೇಳಿ? ಆದ್ರೆ ಒಂದ್ಸ ಒಳಗೆ ನುಗ್ಬಿಟ್ಟಿದೆ, ಕತ್ತಿಡ್ದು ಆಚೆ ತಳ್ಬಿಟ್ರು. ನಾನ್ ಬಿಡ್ತೀನ? ಒಂದ್ ಕಡೆ ಮೂಲೆ ನಿಂತ್ಕೊಂಡು ನೋಡ್ದೆ. ಪ್ರಪಂಚನ ಮರ್ತು ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಆಡೋದೇ ಒಂದ್ ಥ್ರಿಲ್. ಎಲ್ಲ ಕಾಣಿಸೋ ಬಿಡಿ. ಓಕೆ ಬಾಲು, ಸಿ ಯು. ಬಾಲು, 6 ಗಂಟೆಗೆ ನಮ್ಮನೆಗೆ ಬಂದ್ಬಿಡಿ. ವಿ ವಿಲ್ ಗೋ ಟು ಡಿಸ್ಕೋ.